Hi guys, welcome back to our YouTube channel. ಹೆಂಗದಿರೆಲ್ಲರೂ ಐ ಹೋಪ್ ನೀವು ಆರಾಮದಿರ ಅಂತ ಅನ್ಕೊಂತೀವಿ. ನಾವು ಮಸ್ತದೀವಿ. ಇವತ್ತಿನ ವಿಡಿಯೋ ವೀಕ್ ಆಫ್ ಇರೋದ್ರಿಂದ ಡೇ ಇನ್ ಮೈ ಲೈಫ್ ಮಾಡ್ತಾಯಿದ್ದೀನಿ, ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಏನಪ್ಪ ಅಂದ್ರೆ ಅವ್ರಿಗೆ ಆಲ್ರೆಡಿ ಟಿಫಿನ್ನು ಅದೆಲ್ಲ ರೆಡಿ ಮಾಡಿ ಕೊಟ್ಟು ಕಳಿಸಿದ್ದಾಯಿತು. ಆಮೇಲೆ ಇವಾಗ ನೆಕ್ಸ್ಟು ಪೂಜೆ, ಶುಕ್ರವಾರ ಎಲ್ಲ ಕ್ಲೀನ್ ಮಾಡ್ಕೊಂಡು ಅಡುಗೆ ಮನೆ ಪೂಜೆ ಅದನ್ನು ಮಾಡಬೇಕು. ಬರ್ರಿ, ಹಂಗೆ ಸ್ಕಿನ್ ಕೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೀನಿ. ನಿಮಗೇನಾದರೂ ಸ್ಕಿನ್ ಕೇರ್ ರೊಟೀನ್ ಬೇಕು ಅಂತಂದರೆ ಹೇಳಿ, ನಾನು ಏನು ಮಾಡ್ಕೊತೀನಿ ಅದನ್ನು ನಾನು ಕಳಿಸ್ತೀನಿ. ಅಂದರೆ ಅದು ಒಂದು ವೀಡಿಯೋ, ಸ್ಕಿನ್ ಕೇರ್ದು ಒಂದು ವೀಡಿಯೋ ಮಾಡ್ತೀನಿ ಗೈಸ್. ಇವಾಗ ಟೈಮ್ ಬಂದು 9 ಗಂಟೆ ಆಗಿತ್ತು. ಸೊ ಇನ್ನೂ ಪೂಜೆ ಮಾಡಿಲ್ಲ. ಎಲ್ಲ ಆಲ್ಮೋಸ್ಟ್ ಎಲ್ಲನೂ ಕೆಲಸ ಮುಗಿಸಿದೆ. ಬಾಗಿಲಿಗೆಲ್ಲ ಅರ್ಶಿನ ಹಚ್ಚೋದು. ಸೊ ಇವಾಗ ನೀರಿಟ್ಟಿನಿ, ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿ ಏನಾದರೂ ನಾಷ್ಟ ಮಾಡಿಕೊಂಡು ಸಿಗ್ತೀನಿ. ಆಮೇಲೆ ಇವಾಗ ಏನಕ್ಕೆ ಇದು ಅಂದರೆ ಆಯಿಲ್, ಹೇರ್ ಆಯಿಲ್ ಹಾಕಬೇಕು ಅಂತ. ಸೊ ನಿನ್ನೆ ಸಾಯಂಕಾಲ ತಲೆ ಸ್ನಾನ ಮಾಡಿದ್ದೆ ನಾನು. ಅದಕ್ಕೆ ಇವಾಗೇನು ತಲೆ ಸ್ನಾನ ಮಾಡಲ್ಲ, ಆಯಿಲ್ ಹಾಕ್ಕೊತೀನಿ. ಆಯಿಲ್ ಹಾಕ್ಕೊಂಡು ಪೂಜೆ ಮಾಡಿಕೊಂಡು ಮತ್ತು ಸಾಯಂಕಾಲ ತಲೆ ಸ್ನಾನ ಮಾಡಿದ್ರೆ ಆಯಿತು ಅಂತ. ಇವಾಗ ಡ್ಯೂಟಿ ಹೋಗುವಾಗ ಆಯಿಲ್ ಹಾಕ್ಕೊಳಕ್ಕಾಗಲ್ವಲ್ಲ. ಸೊ ನಾನು ಆಯಿಲ್ನ ಇದು ಯೂಸ್ ಮಾಡ್ತೀನಿ. ಹಾಯ್, ಇವಾಗ ಜಸ್ಟ್ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದೆ. ಸೊ ಆವಾಗಲೇ ಹೇಳ್ದಂಗೆ ತಲೆ ಸ್ನಾನ ಏನು ಮಾಡಿಲ್ಲ, ಆಯಿಲ್ ಅಷ್ಟು ಹಾಕೊಂಡು ನೈಟ್ ಸ್ನಾನ ಹಾಕ್ಕೊಂಡು ನೈಟನ್ನು ಪೂಜೆ ಮಾಡ್ಬೋದಿತ್ತು. ಬಟ್ ನನಗೆ ಅದು ಕಂಫರ್ಟಬಲ್ ಅನಿಸಲ್ಲ. ಶುಕ್ರವಾರ ಬೆಳಗ್ಗೆನೂ ಪೂಜೆ ಆಗಬೇಕು. ಆಮೇಲೆ ಈ ಸಾರಿ ಎದಕ್ಕೆ ಉಟ್ಕೊಂಡೀನಿ ಅಂತ ಹೇಳ್ತೀನಿ ಬನ್ನಿ. ಈ ಸಾರಿ ವರಮಹಾಲಕ್ಷ್ಮಿಗೆ ತೊಗೊಂಡಿದ್ದು. ಸೊ ಶುಕ್ರವಾರ ಇತ್ತಲ್ಲ, ಹೆಂಗಿದ್ರು ಪೂಜೆ ಮಾಡಬೇಕು. ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ತೊಗೊಂಡಿದ್ದ ಸೀರೆನ ಈ ವರ್ಷ ವರಮಹಾಲಕ್ಷ್ಮಿ ಉಟ್ಕೊಂಡಿದ್ದೆ ನಾನು. ಸೊ ಹಾಗಾಗಿ ಈ ಥರ ಮಲ್ಟಿ ಕಲರ್ ಸಾರಿ ನನ್ನ ಹತ್ರ ಇರಲಿಲ್ಲ. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೆ ನಾನು. ಇದನ್ನು ಎರಿಸಿದ್ದೆ. ವರಮಹಾಲಕ್ಷ್ಮಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಹೋಗ್ಬೇಕೇ ಇರೋದ್ರಿಂದ ಎಲ್ಲನೂ ಮಾಡ್ಕೋಬೇಕಾಗಿತ್ತು. ಸೊ ವೀಡಿಯೋ ಮಾಡಿಕೊಂಡು ಅದನ್ನು ಮಾಡಿಕೊಂಡು ಆಗಲಿಲ್ಲ. ಸೊ ಹಾಗಾಗಿ ವರಮಹಾಲಕ್ಷ್ಮಿ ವೀಡಿಯೋ ಮಾಡಿರಲಿಲ್ಲ. ಆವಾಗ ಸಾರಿ ಇವಾಗಲೇ ಗಳಿಗೆ ಮುರಿದು ಬಿಡೋಣ ಅಂತಂದು ಹೆಂಗಿದ್ರು ಶುಕ್ರವಾರ ಇರ್ತಲ್ಲ. ಸೊ ಹಾಗಾಗಿ ಉಟ್ಕೊಂಡು ಪೂಜೆ ಮಾಡಿದ್ರೆ ಅಂತ ಉಟ್ಕೊಂಡೆ. ಇವಾಗ ಮತ್ತೆ ನಂಗಿಲ್ಲ. ಇನ್ನೂ ಬ್ಲೌಸ್ ಸ್ಟಿಚಿಂಗಿಗೆ ಅದು ಕೊಡಬೇಕು. ಇದು ನನಗೆ ಇನ್ನೊಂದು ಸಾರಿ ಬ್ಲೌಸು, ಬ್ಲೂ ಕಲರ್ ಸಾರಿ ಸೊ ಅಂತ ಮ್ಯಾಚಿಂಗ್ ಮಾಡಿ ಇಟ್ಕೊತೀನಿ. ಇದ್ರದ್ದು ಪಿಕೋ ಅದು ಏನು ಮಾಡಿಸಿ ಸೊ ಮಾಡೋಕೆ ಕೊಡಬೇಕು. ಗಳಿಗೆ ಮುರಿದ್ರಾಗ್ತು ಅಂತಂದು ಉಟ್ಕೊಂಡೆ. ಇವಾಗ ಬೆಳಿಗ್ಗೆ ಹಾಕ್ಕೊಂಡು ಪೂಜೆ ಇನ್ನು ಬೇಗನೆ ಆಗ್ತಿತ್ತು ನನ್ನ ಪೂಜೆ. ಸ್ವಲ್ಪ ಮಣ್ಣೆ ಎರಡು ಕ್ಲೀನ್ ಮಾಡಿತ್ತಲ್ಲ. ಸೊ ಹಂಗಾಗಿ ಹಣ್ಣು ಕಸ ಅದು ಹೊಡ್ಕೊಂಡು ಕಲ್ಲು ಒರೆಸ್ಕೊಂಡು ಬತ್ತಿ ಕಂಪಲ್ಸರಿ ಗೊತ್ತಿರೋದು. ಸೊ ಈ ಬತ್ತಿ ಕಂಪಲ್ಸರಿ ಬೇಕು. ಸೊ ಇವಾಗ ಯಾವ ಬಳಿ ಹಾಕ್ಕೊಳ್ಳೋಣ. ಹಂಗೆ ಬರಿಗಾಯಿಲೆಲ್ಲ ಪೂಜೆ ಮಾಡ್ತಾ ಇರೋದು ಬಳಿ ಹಾಕ್ಕೊಳ್ಳೋದು. ಎರಡು ಬಳಿ ಹಾಕ್ಕೊತೀನಿ.
ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳುವಾಗ ನಾನು ದೇವ್ರ ಮನೆ ಮೇಲೆದೆಲ್ಲನೂ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಆಮೇಲೆ ಕಳಶ ಕಾಯಿ ಎಲೆ ಅವನ್ನೆಲ್ಲನೂ ತೊಳ್ಕೊಂಡು ಎಲೆ ಅದನ್ನು ಚೇಂಜ್ ಮಾಡಬೇಕಲ್ಲ ಶುಕ್ರವಾರ ಎವ್ರಿ ಶುಕ್ರವಾರ ನಾನು ಎಲೆ ಚೇಂಜ್ ಮಾಡ್ತೀನಿ. ಸೊ ಅದನ್ನೆಲ್ಲ ಚೇಂಜ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಇವಾಗ ಜಸ್ಟ್ ಜಳಕ ಮಾಡಿದ ತಕ್ಷಣ ಅದನ್ನು ಮಾಡಿ ಬಂದು ಅಲ್ಲಿ ನಿಂತ್ಕೊಂಡಿದ್ದೆ ನಾನು. ಸೊ ಇವಾಗ ಅದಕ್ಕೆ ಅರಿಶಿನ ಕುಂಕುಮ ಅಷ್ಟೇ ಹಚ್ಚೋದಿತ್ತು, ಎಲ್ಲನೂ ಮಾಡ್ಕೊಂಡಿದ್ರಿಂದ. ಸೊ ಅರಿಶಿನ ಕುಂಕುಮ ಅದನ್ನು ಹಚ್ಚಿ ಹೂವೆಲ್ಲ ಏರಿಸಿ ಆಮೇಲೆ ಸ್ವಲ್ಪ ಒಂದೆರಡು ಪೇಜ್ ಭಗವದ್ಗೀತೆ ಬುಕ್ಕು ಓದಿ ನೆಕ್ಸ್ಟು ಆ ಕಡೆ ಎರಡು ಹೇಳಿದ್ನಲ್ಲ ಲಾಸ್ಟ್ ವೀಡಿಯೋದಾಗೂ ನೀವು ನೋಡಿರ್ತೀರಿ, 2 ಬಾಗ್ಲದವು. ಸೊ ಅದಕ್ಕೆ 2 ಬಾಗ್ಲಿಗೂ ಉದ್ದಿನ ಕಡ್ಡಿ ಎಲ್ಲನೂ ಬೆಳಗ್ಬಿಟ್ಟು ಮನಸ್ಸು ಶಾಂತಿ ಸಿಗುತ್ತೆ. ಶಾಂತಿಯಿಂದ ಮನಸ್ಪೂರ್ವಕವಾಗಿ ಎಲ್ಲ ಪೂಜೆ ಮಾಡಿ ಮುಗಿಸ್ಕೊಟ್ಟೆ. ಆಮೇಲೆ ನನಗೆ ಅಲ್ಲಿ ಪೂಜೆ ಮಾಡೋಕ್ಕೆ ಪ್ರತಿ ವೀಡಿಯೋದಾಗ ಹೇಳ್ತೀನಿ, ನಂಗೆ ಅಲ್ಲಿ ಕಂಫರ್ಟಬಲ್ ಇಲ್ಲ. ಸೊ ಹಾಗಾಗಿ ನಮ್ಮದು ಸೋಫಾ ಎಲ್ಲ ಹಳೇವಾಗ್ಬಿಟ್ಟವು. ಒಂದು ಹೊರಗೆ ಸೋಫಾ ಇಟ್ಟೀವಿ, ಅದನ್ನು 2 BBMP ಅವ್ರಿಗೆ ಇಲ್ಲಾಂದರೆ ಯಾರೋ ಗುಜರಿ ಅವ್ರಿಗೆ ಕೊಟ್ಟು ಕಳಿಸಿ ಆ ಫ್ರಿಡ್ಜ್ ಈ ಕಡೆ ಇಟ್ಟು ಅಲ್ಲೇ ಫ್ರಿಡ್ಜ್ ಇರೋ ಕಡೆನೇ ದೇವ್ರ ಮನೆ ಒಂದು ತಗೊಂಬಂದು ಮಾಡಬೇಕು ಅಂತ ಪ್ಲ್ಯಾನ್ ಐತಿ. ಸೊ ಒಂದು ವ್ರತ ಮಾಡಬೇಕು ಅಂದ್ಕೊಂಡಿನಿ. ಆ ವ್ರತ ಹಿಡಿಯೋದ್ರೊಳಗೇ ಅದನ್ನು ಪೂಜೆದು ಮಂಟಪ ಇರುತ್ತಲ್ಲ ಅದನ್ನು ತೊಗೊಂಬಂದು ಇಡಬೇಕು ಅಂತ ಪ್ಲ್ಯಾನ್ ಐತಿ. ನೋಡಬೇಕು ಏನಾಗುತ್ತೋ ಗೊತ್ತಿಲ್ಲ. ಆಮೇಲೆ ಇಷ್ಟು ಇತ್ತು ನನ್ನ ಪೂಜೆ. ಇನ್ನೊಂದು ಏನೋ ಒಂದು ಚಾಲೆಂಜ್ ತೊಗೋಬೇಕು ಅಂದ್ಕೊಂಡಿನಿ, ಅದನ್ನು ನೆಕ್ಸ್ಟ್ ವೀಡಿಯೋದಾಗ ಅಪ್ಡೇಟ್ ಮಾಡ್ತೀನಿ. ನೋಡಿದ್ರಲ್ಲ ಇವಾಗ ಜಸ್ಟ್ ಪೂಜೆ ಎಲ್ಲ ಮುಗಿತ್ತು. ದೋಸೆಗೆ ಹಾಕಿದ್ದೆ, ಇವಾಗ ಸ್ವಲ್ಪ ದೋಸೆ ಅದು ಮಾಡ್ಕೊಂಡು ತಿಂದು ಸ್ಯಾರಿ ಚೇಂಜ್ ಮಾಡೋದು ಸಾಕು. ಪೂಜೆ ಮುಗಿತ್ತಲ್ಲ, ಸ್ವಲ್ಪ ಒಂದು 5 ನಿಮಿಷ ಇರಲಿ ಅಂತ ಕುಂತೀನಿ ಅಷ್ಟೇ. ಸೊ ಇವಾಗ ಊಟ ಅದು ಮಾಡಿ ಬಟ್ಟೆ ವಾಶ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋಣ್ರಿ, ಮತ್ತು ವಾಪಸ್ ಈವ್ನಿಂಗ್ ಸಿಗ್ತೀನಿ. ಇಲ್ಲ ಅಂದ್ರೆ ಆಮೇಲೆ ಒಂದೇನೋ ರೆಸಿಪಿ ಮಾಡ್ಬೇಕು ಅಂದ್ಕೊಂಡಿನಿ, ಅದನ್ನು ನಿಮಗೂ ತೋರಿಸ್ತೀನಿ, ನೀವು ಟ್ರೈ ಮಾಡಿರಿ. ಇದು ಒಂಥರ ಡೈಲಿ ಲಾಗೂ ಆಗೈತಿ. ಆಮೇಲೆ ನಾನು ಆಲ್ಮೋಸ್ಟ್ ಎಲ್ಲ ಲಾಗೊಳಗೂ ಒಂದೊಂದು ರೆಸಿಪಿ ಇರ್ತಾವೆ ಅಂತ ನನಗೆ ಅನಿಸುತ್ತೆ. ಸೊ ನೀವು ಒಂದ್ಸತಿ ಟ್ರೈ ಮಾಡಿರಿ. ಪರ್ಟಿಕ್ಯುಲರಾಗಿ ಕಿಚನ್ಗೆ ಅಡುಗೆ ಇಟ್ಕೊಂಡೇ ಮಾಡಬೇಕು ಅಂತ ವಿಡಿಯೋ ಏನು ಮಾಡ್ತಾಯಿಲ್ಲ, ಜಸ್ಟ್ ನಾನು ಏನು ಮಾಡ್ತೀನಿ ಅದನ್ನಷ್ಟು ರೆಸಿಪಿ ಹೇಳ್ತೀನಿ, ನೀವು ಟ್ರೈ ಮಾಡಿ ಟೇಸ್ಟ್ ಹೇಳಿರಿ. ಬರೀ ಇವಾಗ ಬಟ್ಟೆ ಅದು ವಾಶ್ ಮಾಡೋಣ, ಮತ್ತು ಆಮೇಲೆ ಸಿಗ್ತೀನಿ. ಆವಾಗಲೇ ಹೇಳ್ದಂಗೆ ನಾನು ಸೋಯಾಬೀನ್ ಕರಿ ಮಾಡ್ಬೇಕಂತ ಅಂದ್ಕೊಂಡಿದ್ನಲ್ಲ. ಸೊ ಇದಕ್ಕೆ ಏನೇನು ಬೇಕು ಅಂತಂದ್ರೆ ಆಲ್ರೆಡಿ ರುಬ್ಕೊಂಡಿನಿ ನಾನು. ಒಂದು ಟೊಮಾಟೊ, ಕೊಬ್ಬರಿ, ಕೊತ್ತಂಬರಿ ಆ್ಯಂಡ್ ಮಸಾಲೆ ಐಟಮ್ಸ್ ಚಕ್ಕೆ ಲವಂಗ, ಅದು ಮೇನ್ ಶುಂಠಿ ಬೆಳ್ಳುಳ್ಳಿ ಅದು ಹಾಕಿ ಈ ಥರ ಬರಬೇಕು ರುಬ್ಕೊಂಡು ಇಟ್ಕೊಂಡಿನಿ. ಸೊ ಇವಾಗ ನೆಕ್ಸ್ಟು ಸೋಯಾಬೀನು ಒಂದು ಕುದಿಸ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ತಗೊಳ್ರಿ. ಈ ಥರ ಒಂದು ಕುದಿಸ್ಕೊಂಡಿದ್ದೀನಿ. ಅದನ್ನೆಲ್ಲ ನೀರೆಲ್ಲ ತೆಗೆದ್ಬಿಟ್ಟು ಇವಾಗ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಬರ್ರಿ. ಅದು ಬಿಸಿ ಆದಮೇಲೆ ಪಾತ್ರೆ ಸ್ವಲ್ಪ ತುಪ್ಪ ನಿಮ್ಗೆ ಆಪ್ಷನಲ್ಲು, ಬೇಕಂದ್ರೆ ಹಾಕ್ಕೋಬೋದು, ಬ್ಯಾಡಂದ್ರೆ ಬಿಡ್ಬೋದು. ಆಮೇಲೆ ಆಯಿಲ್ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಅದನ್ನು ಬಿಸಿ ಮಾಡ್ಕೋಬೇಕು. ಜಾಸ್ತಿ ಬಿಸಿ ಆದ್ರೆ ಇವಾಗ ನೆಕ್ಸ್ಟ್ ಖಾರ ಪುಡಿ ಹಾಕ್ತೀವಲ್ಲ ಅದು ಹೊತ್ತದಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಆ ತುಪ್ಪ ಕರಗೋವರೆಗೂ ಬಿಸಿ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿರಿ, ನಿಮ್ಗೆ ಎಷ್ಟು ಖಾರ ಬೇಕೋ ನಿಮಗೆ ತಕ್ಕಂಗದು, ಜಾಸ್ತಿ ಖಾರ ಇದ್ದರೆ ಜಾಸ್ತಿ ಖಾರ. ಆಮೇಲೆ ಈ ಥರ ಆಯಿಲ್ ಒಳಗನ ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಂಡ್ರೆ ಕಲರು ಚೆನ್ನಾಗಿ ಬರ್ತೈತಿ. ಆಮೇಲೆ ಬಾಯಿ ಒಳಗೆ ಟೇಸ್ಟು ಚೆನ್ನಾಗಿರುತ್ತೆ ಅಂತಂದು ಇದನ್ನು ಜಾಸ್ತಿ ನೀವು ಹೈ ಫ್ಲೇಮ್ ಒಳಗೆ ಜೋರಾಗಿ ಇಟ್ಕೊಂಡು ಮಾಡೋಕ್ಕೆ ಹೋದ್ರಿ ಅಂದ್ರೆ ಹೊತ್ತಿ ಬಿಡುತ್ತದ. ಆಮೇಲೆ ಅದು ಹೊತ್ತಿ ಸ್ಮೆಲ್ ಆಗಲಿ ಆಮೇಲೆ ರುಚಿನ ಅದ್ರದ್ದು ಸಾಂಬಾರ್ದು ರುಚಿನ ಹೋಗಿಬಿಡುತ್ತೆ. ಸೊ ಹಂಗಾಗಿ ಆದಷ್ಟು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಅದನ್ನು ಫ್ರೈ ಮಾಡಿರಿ. ನೋಡಿರಿ ಅದು ಖಾರದ ಕಲರ್ ಹೆಂಗೆ ಚೇಂಜ್ ಆಗೈತಿ ಎಣ್ಣೆ ಒಳಗೆ. ಅದು ಹಿಂಗೆ ಲೈಟಾಗಿ ಗುಳಿ ಥರ ಬರುವಾಗ ಇಟ್ಕೊಂಡಿರೋ ಮಸಾಲೆ ಹಾಕ್ಕೋಬೇಕು. ನೆಕ್ಸ್ಟು ಅದನ್ನು ಕೈಯಾಡಿಸ್ಕೊತಾನೆ ಇರಬೇಕು ಹಸಿ ಸ್ಮೆಲ್ ಹೋಗೋವರೆಗೂ, ಅಂದ್ರೆ ಅದು ಪಾತ್ರೆಗೆ ಅಂಟ್ಕೊಳ್ಳಲ್ಲ, ಅಂದರೆ ಹಿಂಗೆ ಹತ್ಕೊಳ್ಳೋಂಗಿಲ್ಲ. ಮಾಮೂಲಿ ಇದಾಗ್ತೈತಿ. ಸ್ವಲ್ಪ ಲೈಟಾಗಿ ಎಣ್ಣೆ ಅದು ಬಿಡಬೇಕಲ್ಲ, ಸೊ ಅಲ್ಲಿವರೆಗೂ ನಾವು ಅದನ್ನು ಕೈಯಾಡಿಸ್ಕೊತಾನೆ ಇರಬೇಕು ಸ್ಪೂನಿಂದ. ಇವಾಗ ನೆಕ್ಸ್ಟು ನೆನೆ ಇಟ್ಟಿರೋದು ಸೋಯಾಬೀನ್, ಇಟ್ ಮೀನ್ಸ್ ಒಂದು ಕುದಿಸ್ಕೊಂಡಿದ್ನೆಲ್ಲ ನಾನು ಸೋಯಾಬೀನ್ ಅದನ್ನು ಹಾಕ್ಕೋಬೇಕು.
ಜಾಸ್ತಿ ಅದನ್ನು ಕಿವುಚಾಡಕ್ಕೆ ಹೋಗ್ಬೇಡ್ರಿ. ಜಸ್ಟ್ ನೀರಷ್ಟೇ ಹಿಂಗೆ ಕೈಲೇ ಪ್ರೆಸ್ ಮಾಡಿ ಹಾಕ್ರಿ. ಕಿವುಚಾಡಿದ್ರೆ ಅದೆಲ್ಲ ಸೋಯಾಬೀನ್ ಶೇಪ ಹೋಗ್ಬಿಡುತ್ತೆ, ಅದೆಲ್ಲ ಪುಡಿ 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 ಥರ ಆಗಿಬಿಡ್ತೈತಿ. ಯಾಕಂದ್ರೆ ಒಂದು ಕುದಿಸ್ಕೊಂಡಿರ್ತೀವಲ್ಲ, ಆಮೇಲೆ ಸಾಂಬಾರು ಒಳಗೂ ಈಗ ಇದ್ರ ಜೊತೆಗೆ ಕುದಿಬೇಕಲ್ಲ, ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ ನೀರೆಲ್ಲ ಹೋಗಿಸಿ ಹಾಕಿ ಮಿಕ್ಸ್ ಮಾಡ್ಕೊರಿ. ಆಮೇಲೆ ನೆಕ್ಸ್ಟು ಮಸಾಲೆ, ಗರಂ ಮಸಾಲೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೆ ಖಾರ ಬೇಕಂದ್ರೆ ಟೇಸ್ಟ್ ನೋಡಿದ ಮೇಲೆ ಇನ್ನೂ ಖಾರ ಬೇಕಿತ್ತಂದ್ರೆ ಹಾಕ್ಕೊಂಡು ಕುದಿಸ್ಕೋಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ನಂಗೆ ಖಾರ ಅದು ಕರೆಕ್ಟ್ ಆಗೈತೆ ಅಂತ ನಾನು ಗರಂ ಮಸಾಲ, ಉಪ್ಪು ಅಷ್ಟೇ ಹಾಕಿ ಇದು ಏನು ಮಿಕ್ಸಿ ಒಳಗೆ ಉಳಿದಿತ್ತಲ್ರಿ ಆಗ ಸ್ವಲ್ಪ ತೆಗೆಯೋವಾಗ, ಅದನ್ನು ಸ್ವಲ್ಪ ನೀರು ಹಾಕಿ ಕೈ ಆಡಿಸಿ ಮಿಕ್ಸ್ ಮಾಡಿಕೊಂಡೆ. ಆಮೇಲೆ ನಮಗೆ ಎಷ್ಟು ತಿಳಿ ಬೇಕಂದ್ರೆ ತಿಳಿ, ಗಟ್ಟಿ ಬೇಕಂದ್ರೆ ಗಟ್ಟಿ ನೀರು ಹಾಕ್ಕೊಂಡು ಒಂದು 2ರಿಂದ 3 ಕುದಿಸಿದ್ರೆ ಸಾಂಬಾರು ರೆಡಿ ಆಗ್ತೈತಿ. ಇದು ದೋಸೆ, ಆಮೇಲೆ ರೈಸ್ ಆಗಲಿ, ಪೂರಿ ಆಗಲಿ, ಇಡ್ಲಿ ಆಗಲಿ, ಚಪಾತಿ ಆಗಲಿ, ರೊಟ್ಟಿ ಆಗಲಿ ಎಲ್ಲದ್ರ ಜೊತೆ ಕಾಂಬಿನೇಷನು ಸಖತ್ತಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿರಿ. ನೋಡಿರಿ ರೆಡಿ ಆಯಿತು, ಎಷ್ಟು ಚಂದ ಬಂದೈತಿ. ಟೇಸ್ಟ್ ತೋರಿಸ್ತೀನಿ, ಎಷ್ಟು ಚೆನ್ನಾಗಿ ಕುದ್ದೈತಿ. ನಾನು ಹೇಳಿದ್ನಲ್ಲ ರೈಸ್ಗೂ ಆಗುತ್ತೆ ಇದಕ್ಕೂ ಆಗುತ್ತೆ ಅಂತಂದು. ಸೊ ಹಾಗಾಗಿ ಮಾಡಿದ್ದಾನೆ. ನೀವು ಒಂದು ಸತಿ ಮನೆಗೆ ಟ್ರೈ ಮಾಡಿರಿ, ಹೆಂಗಿತ್ತಂತ ಕಮೆಂಟ್ ಮಾಡಿರಿ. ಬರ್ರಿ ಊಟ ಮಾಡಮ್ಮ. ಹಾಯ್ ಗೈಸ್, ನಿನ್ನೆ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸೊ ಅಲ್ಲಿಗೆ ಎಂಡ್ ಆಯಿತು. ಸೊ ಅದನ್ನು ಇವಾಗ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಒಪಿನಿಯನ್ ಹೇಳಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗುವ.